ಹೆಂಗಸರು ಮಾಡಿದಾಗ ನಾವು ಓಟ್ ಹಾಕಿಲ್ವಾ, ಎಲ್ಲರಿಗೂ ಮಾಡಲಿ ಬಿಡ್ರಿ ಅಷ್ಟೇ, ಇನ್ನೇನು ತಪ್ಪಲ್ವಲ್ಲ. ಇಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ, ನಾವುಗಳು ಹೋಗ್ತೀವಿ ದೇವಸ್ಥಾನಕ್ಕೆ, ಎಲ್ಲರೂ ಫ್ರೀ ಆಗಲ್ಲ, ದೇವಸ್ಥಾನದಲ್ಲಿ ಚೆನ್ನಾಗಿ ಬರುತ್ತಲ್ಲ ದುಡ್ಡುಗಳು, ಬರ್ಲಿ ಬಿಡಿ. ಅದು ಮುಜಾರ ಇದಕ್ಕೆ ಹೋಗ್ತಲ್ಲ, ಗೌರ್ಮೆಂಟ್ಗೆ ಹೋಗುತ್ತಲ್ಲ, ಹೋಗ್ಲಿ ಬಿಡಿ. ಅವ್ರು ರಾಜ್ಯನ ಸೇಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕಾಗಲ್ಲ ಸರ್. ದುಡ್ಡು ಯಾರಪ್ಪನ ಆಸ್ತಿ. ಇವರು ಇಷ್ಟ ಬಂದಂಗೆ ಸರ್ಕಾರದ ದುಡ್ಡು ತಗೊಂಡು ಈ ಕಡೆಯಿಂದ 10 ರೂಪಾಯಿ ಕೊಟ್ಬಿಟ್ಟು ಆ ಕಡೆಯಿಂದ ಕಿತ್ಕೊಳ್ಳೋದಾದ್ರೆ ಏನು ಯೂಸ್ ಬಂತು? ರೋಡಲ್ಲಿ ಹೋದ್ರೆ ಗುಂಡಿಗಳು ಜಾಸ್ತಿ, ಯಾವ ರೋಡ್ಗಳು ಸರಿ ಆಗ್ತಾ ಇಲ್ಲ, ಬಸ್ಸು ಫ್ರೀ ಆಗಿಬಿಡ್ತಾ ಇದ್ದಾರೆ. ಬಸ್ಸು ಫ್ರೀ ಆಗಿಬಿಡೋ ಬದಲು ರೋಡ್ ಗುಂಡಿ ಸರಿ ಮಾಡಿದ್ರು 4 ಜನರ ಜೀವ ಉಳಿಯುತ್ತೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಯಾವಾಗ ಬ್ರಿಟಿಷ್ ಕಾಲದಿಂದ ಬಂದಿದ್ದು, ಪ್ರೆಸೆಂಟ್ಲಿ ಇವತ್ತು ಅದೇ ರನ್ ಆಗ್ತಾ ಇದೆ. ಬಿಸ್ನೆಸ್ ಇಲ್ಲ ಅಂದ್ರೆ ಆಟೋದವರು ಅವ್ರೇನು ಒಂದು ಒಳ್ಳೆ ಇದನ್ನ ಏನಾದ್ರು ಮಾಡ್ತಿದ್ದಾರೆ, ಸೋಷಿಯಲ್ ಸರ್ವಿಸ್ ದುಬಾರಿ. ಆಟೋ ಡ್ರೈವರ್ಗಳು 3 ಲಕ್ಷ ಆಟೋ ಡ್ರೈವರ್ಗಳು ಲಕ್ಷ ಜನ ಇದ್ದಾರೆ, ಸಂಪಾದನೆ ಇಲ್ಲ ಏನಿಲ್ಲ. ಬೆಳಗಿಂದ 300 ರೂಪಾಯಿ ಸುತ್ತಿದ್ದೀವಿ. ನಾವು ಏನು ಮಾಡ್ಬೇಕು? ಹೆಂಡತಿ ಮಕ್ಕಳು ಸಾಕ್ತಾಗ ಬೇಡ. ಇವ್ರಿಗೆ ಸುಧಾರಿಸೋಕೆ ಆಗ್ತಾ ಇಲ್ಲ, ಈ ಸರ್ಕಾರದ ದುಡ್ಡಿಲ್ಲ ಎಲ್ಲ. ಇನ್ನು ಸ್ವಲ್ಪ ದಿನ ಹೋದ್ರೆ ಎಲ್ಲ ಅಡ ಇರ್ತಾರೆ ಒಂದು ಕಡೆಯಿಂದ. ಹೆಂಗಸರು ಮಾಡಿದಾಗ ನಾವು ಓಟ್ ಹಾಕಿಲ್ವಾ, ಎಲ್ಲರಿಗೂ ಮಾಡಲಿ ಬಿಡ್ರಿ ಅಷ್ಟೇ, ಇನ್ನೇನು ತಪ್ಪಲ್ವಲ್ಲ. ಇಲ್ಲ ಎಲ್ಲ ಕ್ಯಾನ್ಸಲ್ ಮಾಡಲಿ. ಸುಮ್ಮನೆ ಹೆಂಗಸರು ಕಿತ್ತಾಡ್ತಾರೆ ಬಸ್ಗಳನ್ನೆಲ್ಲ, ನಮಗೂ ಸೀಟ್ ಇರಲ್ಲ, ಹಂಗೂ ಇರುತ್ತೆ ಅಲ್ಲಿ. ಅದಕ್ಕೆ ಮಾಡಲಿ ಬಿಡಿ, ಮಾಡಿದ್ರೆ ಎಲ್ಲರಿಗೂ ಮಾಡಲಿ. ಇಲ್ಲ ಎಲ್ಲರನ್ನೂ ತೆಗೆದುಬಿಡಕ್ಕೆ ಹೇಳಿ, ಅದಕ್ಕೆ ಹಾಕ್ಲಿ, ಬಸ್ಗಳು ಹಾಕ್ಲಿ ಬಿಡಿ. ನಾವುಗಳು ಹೋಗ್ತೀವಿ ದೇವಸ್ಥಾನಕ್ಕೆ, ಎಲ್ಲರೂ ಫ್ರೀ ಆಗಲ್ವ, ದೇವಸ್ಥಾನದಲ್ಲಿ ಚೆನ್ನಾಗಿ ಬರುತ್ತಲ್ಲ ದುಡ್ಡುಗಳು, ಬರಲಿ ಬಿಡಿ. ಅದು ಮುಜಾರ ಇದಕ್ಕೆ ಹೋಗುತ್ತಲ್ಲ, ಗೌರ್ಮೆಂಟ್ಗೆ ಹೋಗುತ್ತಲ್ಲ, ಹೋಗ್ಲಿ ಬಿಡಿ ಅಷ್ಟೇ. ಸರ್ಕಾರದ ಮೇಲೆ ಮತ್ತೆ ಒಂದಷ್ಟು ಸಾಲಗಳು ಇಲ್ಲ ಜನರ, ಅದು ನಮಗೆ ಗೊತ್ತಿಲ್ಲ, ಅದು ಅವ್ರವ್ರು ನೋಡ್ಕೋಬೇಕು ಸರ್. ನೀವು ಬೇರೆ ನಮಗೆ ಕೇಳಿದ್ರೆ ಗ್ಯಾರಂಟಿ ಕೊಡೋಕೆ ಮುಂಚೆ ಅದರಲ್ಲೇ ಯೋಚನೆ ಮಾಡಬೇಕು. ನೋಡಲಿ, ಗ್ಯಾರಂಟಿ ಕೊಡ್ತೀವಿ ಎಲ್ಲ ಮಾಡಿದಾಗ ಅದನ್ನು ನಿಭಾಯಿಸ್ಬೇಕಲ್ವಾ, ನಿಭಾಯಿಸ್ಲಿ. ಗೊತ್ತಿಲ್ಲ, ಹೇಳಿದಾರಲ್ಲ ಡಿ ಕೆ ಸಾರು, ಮಾಡ್ಬೋದು ಅವರು. ಮಾಡಿದ್ರೆ ಒಳ್ಳೇದೇ, ಇಲ್ಲಾಂದರೆ ಎಲ್ಲನೂ ತೆಗೆದುಬಿಡಿ. ಮಾಡಿದ್ರೆ ಮುಜರಾಯಿಗೆ ನಾವು ಹೋಗ್ತೀವಿ ದೇವಸ್ಥಾನಗಳು ಹೋದಾಗ, ಹೆಂಗಸರುಗಳೇ ಹೋರಿ ಅಲ್ಲ, ನಮಗೂ ದೇವ್ರು ಬೇಕಲ್ಲ, ನಾವು ಹೋಗ್ತೀವಿ. ಕರೆಕ್ಟು ಕರೆಕ್ಟ್. ಆಟೋನಲ್ಲಿ ಓಡಾಡೋರು ಓಡಾಡ್ತಾನೆ ಇರ್ತಾರೆ, ಎಲ್ಲರೂ ಓಡಾಡಲ್ವಲ್ಲ. ಇವಾಗ ಮೆಟ್ರೋನಲ್ಲಿ ಎಷ್ಟು ಜನ ಓಡಾಡ್ತಾವ್ರೆ, ಎಲ್ಲ ಇದೆ ಹಂಗೆ. ಏನಾಗೋದಿಲ್ಲ, ಮೆಟ್ರೋ ಬಂದರೂ ಓಡಾಡ್ತಿಲ್ವ, ಕರ್ದಿ ಜಾಗಕ್ಕೆ ಬರಲ್ಲ ಆಟೋ ಅವರು. ತೊಂದರೆ ಅವ್ರಿಗೂ ಬಿದ್ದಿರುತ್ತೆ ಎಫೆಕ್ಟು, ಬಟ್ ಎಲ್ಲರೂ ಹೋಗಲ್ವಲ್ಲ ಆಟೋನಲ್ಲಿ, ತೊಂದರೆ ಇಲ್ಲ, ಮಾಡಲಿ ಬಿಡಿ. ಸರ್ ನಿಮ್ಗೆ ಅಂದರೆ ಜೆಂಟ್ಸಿಗೂ ಹುಡುಗರಿಗೂ ಬಸ್ ಫ್ರೀ ಮಾಡಿದ್ರೆ ಟೋಟಲಾಗಿ ಇವರು ಈ ಕಾನ್ಸೆಪ್ಟ್ ಮಾಡಿದ್ದೇ ತಪ್ಪು. ಇದನ್ನು ಫಸ್ಟ್ ತೆಗೆದಾಕ್ಬೇಕು ಅಷ್ಟೇ. ನಮ್ಮ ಉದ್ದೇಶನೇ ತೆಗೆದುಬಿಟ್ಟು ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೊಂಡೇ ಹೋಗಲಿ. ಬೇರೆ ಏನೇನೋ ಗ್ಯಾರಂಟಿ ಕೊಟ್ಟಿದ್ರೆ ಅದೆಲ್ಲ ಒಳ್ಳೆಯದು, ಬಟ್ ಇದು ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಇದು ಸುಮ್ಮನೆ ಇದು ಜನಕ್ಕೆ ತಪ್ಪು ದಾರಿಗೆ ತೆಗೆದಿದ್ದಾರೆ ಅಷ್ಟೇ. ಯಾರಿಗೂ ಮಾಡೋದು ಬೇಡ, ಬೇಡವೇ ಬೇಡ, ಯಾರಿಗೂ ಬೇಡ. ಇದೆಲ್ಲ ಸರ್ಕಾರದ ಮೇಲೆ ಹೊರೆ ಆಗುತ್ತೆ. ಎಲ್ಲ ಸುಮ್ಮನೆ ಜನ ಹೇಳ್ತಾರೆ ಅಷ್ಟೇ, ಅದಾಗುತ್ತೆ, ಇದು ಏನೂ ಆಗೋಲ್ಲ, ಎಲ್ಲ ನಮಗೆ ಲಾಸ್ ಆಗೋದು. ಎಲ್ಲ ತೆಗೆದುಬಿಟ್ಟು ಎಲ್ಲ ಓಡಾಡಲಿ, ಮುಂಚೆ ಓಡಾಡ್ತಾರಲ್ವ ಎಲ್ಲ ಅಲ್ವಾ, ಅನ್ವಾಂಟೆಡ್ ಇದೆಲ್ಲ ಮಾಡಿ ಎಲ್ಲರಿಗೂ ತೊಂದರೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಸರ್ಕಾರ ತೆಗೆದುಬಿಡೋದು ಒಳ್ಳೆಯದು, ಯಾರಿಗೂ ಬೇಡ. ಕಮ್ಮಿ ಆಗುತ್ತೆ ಅಷ್ಟೇ, ಒಳ್ಳೇದಾಗಲಿ ಅಲ್ವಾ. ಒಪ್ಕೊಂತಾರೆ, ಯಾಕೋ ಮುಂಚೆ ಒಪ್ಕೊಂಡಿರಲಿಲ್ಲ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಓಟ್ ಹಾಕೋದು ಬೇಡ ಅಷ್ಟೇ. ಅವ್ರು ರಾಜ್ಯನ ಸೇಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಈಗ ಆಲ್ರೆಡಿ ಸರ್ಕಾರ ಸಾಕಷ್ಟು ಲಾಸ್ ಅನುಭವಿಸಿದೆ. ಇನ್ನು ಇದ್ರ ಮೇಲೆ ಮತ್ತೆ ಗಂಡಸರಿಗೆ ಏನಾದರೂ ಫ್ರೀ ಬಸ್ ಮಾಡಿದ್ರೆ ಮೋಸ್ಟ್ಲಿ ರಾಜ್ಯನ ಸೇಲ್ ಮಾಡಬೇಕು ಅಷ್ಟೇ. ಪ್ರಾಯಶಃ ಇವ್ರು ಸೇಲ್ ಮಾಡ್ತಾರೆ ಅಷ್ಟೇ. ಒಂದಷ್ಟು ಜನ ಮಹಿಳೆಯರು ಹೇಳ್ತಿದ್ರು, ಮಹಿಳೆಯರು ಮಾತ್ರ ಫ್ರೀ ಮಾಡಿದರೆ ಗಂಡಸರಿಗೂ ಮಾಡಿರಿ ಅಂತ ಹೇಳ್ತಿದ್ರು. ಅದಕ್ಕೆ ನೋಡೋಣ, ಒಂದು ಏಜ್ ಲಿಮಿಟ್ ಮಾಡಿ ಅವರಿಗೂ ಫ್ರೀ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲ, ಹೇಳೋಕ್ಕೆ ಮೈಕದ ಮುಂದೆ ಹೇಳೋಕ್ಕೆ ತುಂಬ ಸುಲಭ, ಮೈಕದ ಮುಂದೆ ಮಾತಾಡೋದು ತುಂಬ ಸುಲಭ, ಮಾಡೋದು ಕಷ್ಟ ಇದೆ. ಸೊ ಸರ್, ದುಡ್ಡು ಯಾರಪ್ಪನ ಆಸ್ತಿ. ಇವರು ಇಷ್ಟ ಬಂದಂಗೆ ಸರ್ಕಾರದ ದುಡ್ಡು ತಗೊಂಡು ಈ ಕಡೆಯಿಂದ 10 ರೂಪಾಯಿ ಕೊಟ್ಬಿಟ್ಟು ಆ ಕಡೆಯಿಂದ ಕಿತ್ಕೊಳ್ಳೋದಾದರೆ ಏನು ಯೂಸ್ ಬಂತು? ವಕ್ಫ್ ಅಷ್ಟೊಂದು ಇಶ್ಯೂ ಆಗ್ತಾ ಇದೆ, ಯಾಕೆ ಸರ್ಕಾರ ಗಮನನೇ ಹರಿಸ್ತಾ ಇಲ್ಲ? ಹೋಗಲಿ, ಸರ್ಕಾರನ ಸೆಲೆಕ್ಟ್ ಇವ್ರಿಗೆ ಮೆಜಾರಿಟಿ ಬಂತು, ಒಂದು ಇದು ಬಂತು ಅಂದ ತಕ್ಷಣ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನರ ಪರಿಸ್ಥಿತಿ ಏನಾಗಬೇಕು? ಯಾವ ಥರ ಪರಿಣಾಮ ಬೀಳ್ಬೋದು ಜನರು? ರೋಡಲ್ಲಿ ಹೋದರೆ ಗುಂಡಿಗಳು ಜಾಸ್ತಿ, ಯಾವ ರೋಡ್ಗಳು ಸರಿ ಆಗ್ತಾ ಇಲ್ಲ, ಬಸ್ಸು ಫ್ರೀ ಆಗಿಬಿಡ್ತಾ ಇದ್ದಾರೆ. ಬಸ್ಸು ಫ್ರೀ ಆಗಿಬಿಡೋ ಬದಲು ರೋಡ್ ಗುಂಡಿ ಸರಿ ಮಾಡಿದ್ರು 4 ಜನರ ಜೀವ ಉಳಿಯುತ್ತೆ. ಎಷ್ಟು ಜನ ಜೀವ ಕಳ್ಕೊತಿದ್ದಾರೆ? ಜನರ ಪ್ರಾಣಕ್ಕೆ ಲೆಕ್ಕನೇ ಇಲ್ಲ, ದುಡ್ಡಿಗೆ ಮಾತ್ರ ಲೆಕ್ಕ, ದುಡ್ಡಿಗೆ ಮಾತ್ರ ಬೆಲೆ. ಸೊ ಈ ಥರದ ಕೆಲಸಗಳನ್ನು ಬಿಟ್ಬಿಟ್ಟು ದಯವಿಟ್ಟು ಒಂದು ಸ್ವಲ್ಪ ಏನಾದರೂ ರಾಜ್ಯವನ್ನು ಅಭಿವೃದ್ಧಿ ಮಾಡೋ ಕೆಲಸ ಮಾಡಿದ್ರೆ ಏನಾದರೂ ಒಂದು ಯಾರಿಗೂ ಒಳ್ಳೆಯದಾಗುತ್ತೆ.
ಜನರನ್ನು ಪಾರ್ಶಾಲಿಟಿ ಮಾಡ್ಕೊಂಡು ಆಡಳಿತ ಮಾಡಬಾರ್ದು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಯಾವಾಗ ಬ್ರಿಟಿಷ್ ಕಾಲದಿಂದ ಬಂದಿದೆಯೋ ಪ್ರೆಸೆಂಟ್ಲಿ ಇವತ್ತು ಅದೇ ರನ್ ಆಗ್ತಾ ಇದೆ. ಆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಬಿಟ್ಬಿಟ್ಟು ದಯವಿಟ್ಟು ಜನರಿಗೆ ಪ್ರೆಸೆಂಟ್ಲಿ ಏನು ಬೇಕು, ಇವತ್ತಿನ ಜನ್ರೇಷನ್ಗೆ ಏನು ಬೇಕು, ಸೊ ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಈಗ ಟ್ಯಾಕ್ಸ್ ಪೇಯ್ಡ್ ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂದರೆ ಬರೀ ಸ್ಯಾಲ್ರಿಡ್ ಪೀಪಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ಕನ್ಸೆಷನ್ ಕೊಟ್ಬಿಟ್ಟು ಬೇರೆ ಥರ ಏನಾದರೂ ಈ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೋ ಅದು ದುಡ್ಡನ್ನು ಕಿತ್ಕೊಂಡು ಯಾರ್ಯಾರಿಗೋ ಫ್ರೀ ಕೊಡ್ತಾ ಇದ್ದಾರೆ. ಸೊ ಇದನ್ನು ಬಿಟ್ಬಿಟ್ಟು ಎಲ್ರಿಗೂ ಈಕ್ವಲ್ ಆಗಿ ಏನೋ ಒಂದು ಮಾಡೋವಂಥದ್ದನ್ನು ಸರ್ಕಾರ ಯೋಚನೆ ಮಾಡಬೇಕು. ಖಂಡಿತ ಬೇಡ, ಖಂಡಿತ ಇದು ರಾಜ್ಯನ ಸೇಲ್ ಮಾಡುವಂಥ ಕೆಲಸ, ಇದನ್ನು ದಯವಿಟ್ಟು ಮಾಡಬಾರ್ದು. ಇದನ್ನ ಖಂಡಿತ ಮಾಡಬೇಕು. ಯಾಕೆಂದರೆ ಮಕ್ಕಳುಗಳಿಗೆ ಎಲ್ಲರೂ ಮಕ್ಕಳೂ ಒಳ್ಳೆ ಇವರಲ್ಲ, ಏನೋ ವೆಲ್ ಟು ಡೂ ಇಲ್ಲ. ಸೊ ಮಕ್ಳಿಗೆ ಮಾಡಲಿ ಬಿಡಿ, ಅದು ಒಳ್ಳೆಯದೇ. ಲೇಡೀಸಿಗೆ ಈಗ ಮಾಡಿದಾರಲ್ಲ ಅದೇ ಥರ ಮಕ್ಳಿಗೂ ಮಾಡಲಿ. ಅದು ಒಳ್ಳೆ ಪ್ರಾಜೆಕ್ಟ್. ಮತ್ತೆ ಏನು ಎಫೆಕ್ಟ್ ಆಗಲ್ಲ ಅಂತೀರಾ ಮತ್ತೆ ಸಮಾಜದ ಮೇಲೆ? ಏನು ಎಫೆಕ್ಟ್ ಆಗೋದಿಲ್ಲ. ಯಾಕೆ ಈಗಲೇ 56 ಕೋಟಿ ಎಲ್ಲ ಕೊಡ್ತಾ ಇದ್ದಾರೆ ಬೇರೆ ಎಲ್ಲದಕ್ಕೂ 5 ಗ್ಯಾರಂಟಿಗೆ. ಇದೊಂದು 6ನೇ ಗ್ಯಾರಂಟಿ ಮಾಡ್ಕೊಳ್ಳಿ ಬಿಡಿ. ಗ್ಯಾರಂಟಿಗಳು ಅನುಕೂಲ ಯಾರಿಗಾಗ್ತಾ ಇರೋದು? ಪಬ್ಲಿಕ್ಗಳಿಗೆ ತಾನೇ, ಆಗಲಿ ಬಿಡಿ. 56 ಕೋಟಿ ಪ್ರಾಜೆಕ್ಟ್ ಮಾಡಿದ್ದಾಯಿತು, 1000 ಕೋಟಿ ಹೋಗಿದೆ. ಇದರಲ್ಲೊಂದು ಸ್ಮಾಲ್ ಇದು ಮಕ್ಕಳಿಗೆ ಕೊಟ್ಟರೆ ಏನು ಅಂಥದ್ದೇನು ಜಾಸ್ತಿ ಎಫೆಕ್ಟ್ ಆಗಿಲ್ಲ. ಇದು 5 ಡೇಸ್ ವೀಕು. ಮಕ್ಕಳು ದಿನ 365 ಡೇಸ್ ಹೋಗೋದಿಲ್ಲ. 5 ಡೇಸ್ ವೀಕಲ್ಲಿ ಸ್ಕೂಲಿಗೆ ತಾನೇ ಹೋಗ್ತಾರೆ, ಬೇರೆ ಎಲ್ಲೂ ಕಳಿಸೋದಿಲ್ಲ ಮಕ್ಕಳನ್ನ ನಾವು, ಬರೀ ಸ್ಕೂಲ್ ಟು ಮನೆ. ಸೊ ಹಾಗಾಗಿ ಇದು ಅಂಥ ಮಿಸ್ಅಪ್ರೇಷನ್ ಆಗೋದಿಲ್ಲ. ಸುಮ್ಮನೆ ಈಗ ಮಹಿಳೆಯರು ಕೊಟ್ಟಿದ್ದೀರಾ, ಇರೋ ಬರೋ ಕಡೆಗೆಲ್ಲ ಹೋಗ್ತಾ ಇದ್ದಾರೆ, ಫ್ರೀ ಸಿಗ್ತಾ ಇದೆ ಅಂತ. ಇದು ಆ ಥರ ಅಲ್ಲ, ಬರೀ ಸ್ಕೂಲಿಗೆ ಹೋಗೋಕ್ಕೆ ಬರೋಕ್ಕೆ ಮಾಡ್ತಾಯಿದ್ದಾರೆ. ಅದು ಒಳ್ಳೆ ಪ್ರಾಜೆಕ್ಟ್. ಇದು ಜನಗಳಿಗೆ ಸ್ಪಂದಿಸೋವಂಥ ಪ್ರಾಜೆಕ್ಟ್. ಒಂದಷ್ಟು ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸ್ಗೆ, ಎಲ್ಲರಿಗೂ ಬಡವರಿಗೆಲ್ಲ ಒಳ್ಳೆಯದೇ. ಅಂದರೆ ಇವಾಗ ಆಟೋದವರು ಆಲ್ರೆಡಿ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಿಸ್ನೆಸ್ ಇಲ್ಲ ಅಂದರೆ ಆಟೋದವರು ಅವ್ರೇನು ಒಂದು ಒಳ್ಳೆ ಇದನ್ನ ಏನಾದರೂ ಮಾಡ್ತಿದ್ದಾರೆ, ಸೋಷಿಯಲ್ ಸರ್ವಿಸು ದುಬಾರಿ. ಎಲ್ಲಿ ನೋಡಿದ್ರು ಆ್ಯಪ್ ಅಂದ್ಕೊಂಡು ಮೀಟ್ರ್ ಇದು ಮಾಡೋದು, ಕರೆದ ಕಡೆ ಬರೋದಿಲ್ಲ, ಅವರು ಕರೆದ ಕಡೆ ಅವ್ರ ಮನೆ ಕಡೆ ಹೋಗ್ಬೇಕು. ಆ ಥರ ಆಟೋದವ್ರು ಡಿಮಾಂಡ್ ಇಟ್ಕೊಂಡು ಕೂತಿದ್ದಾರೆ. ಆ ಥರ ಫೇರ್ ಆಗಿಲ್ಲ ಆಟೋ. ಹಾಗಾಗಿ ಇದರಿಂದ ಈ ಬಸ್ಸಿಂದ ಏನು ಆಟೋದಲ್ಲ, ಆ್ಯಕ್ಚುಲಾಗಿ 4 ವೀಲರ್ಸ್ ಎಲ್ಲ ಕಡಿಮೆ ಆಗುತ್ತೆ ರೋಡಲ್ಲಿ. ಮಕ್ಕಳನ್ನ ಕರ್ಕೊಂಡು ಹೋಗೋರೆಲ್ಲರೂ 4 ವೀಲರ್ಸಲ್ಲಿ ಅದರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದು ಕಡಿಮೆ ಆಗುತ್ತೆ. 2 ವೀಲರ್ ಕಡಿಮೆ ಆಗುತ್ತೆ, ನಿಮ್ಮ ಟ್ರಾಫಿಕ್ಕು ಕಡಿಮೆ ಆಗುತ್ತೆ. ಮಕ್ಕಳು ಹೋಗಲಿ ಬಿಡಿ, ಫಸ್ಟ್ ಕ್ಲಾಸ್ ಇದು ಆಪರ್ಚುನಿಟಿ. ಇದನ್ನು ಕಂಟಿನ್ಯೂ ಮಾಡಲಿ ಅಂತ ನಮ್ಮ ಕಡೆಯಿಂದನೂ DK ಶಿವಕುಮಾರ್ಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಬಸ್ಸೆಲ್ಲ ಇವಾಗಲೇ ಏನು ಫುಲ್ ರಶ್ ಆಗ್ತಾ ಇದೆ, ಮಕ್ಕಳಿಗೆ ಟೈಮ್ ಕರೆಕ್ಟಾಗಿ ಬಸ್ ಅವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ, ಬೇರೆ ಬಸ್ಸಸ್ ಹಾಕ್ತಾರೆ ಮಕ್ಳಿಗೂ. ಈಗ ಮಹಿಳೆಯರಿಗೆ ಹೆಂಗೆ ನಿಮಗೆ ರಿಸರ್ವೇಷನ್ ಅಂತ ಕೊಡ್ತಾರೋ, ಮಕ್ಕಳಿಗೆ ಅಂತಲೂ ಒಂದು ಹಾಕ್ತಾರೆ ಬಿಡಿ. ಏಕೆಂದರೆ ಈ ಪ್ರಾಜೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಅದು ಐಡಿಯಾ ಇರುತ್ತೆ, ಓವರ್ಲೋಡ್ ಆದಾಗ ಹೆಂಗೆ ಅದನ್ನು ಏನು ಮಾಡಬೇಕು ಅಂತ. ಸೊ ಮಕ್ಳಿಗೂ ಇದ್ರ ಸ್ಕೂಲ್ ಅವರ್ಸಲ್ಲಿ ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಹಾಕ್ತಾರೆ ಬಸ್ಸಸ್ಸು. ಬಸ್ ಹಾಕಲೇಬೇಕು, ಯಾಕೆಂದರೆ ಇಲ್ಲಾಂದರೆ ಓವರ್ಲೋಡ್ ಆಗುತ್ತೆ. ಸೊ ಹಂಗಾಗಿ ಅದು ಒಳ್ಳೆ ಕಾನ್ಸೆಪ್ಟ್. ಮಾಡಬೇಕು ಅಂತೀರ? ಖಂಡಿತ ಮಾಡಬೇಕು. ಎಲ್ಲ ಮಾಡಬಾರ್ದು, ತಪ್ಪು. ವಯಸ್ಸಾದವ್ರಿಗೆ ಮಾಡಿದ್ರೆ ಒಂದು ಅನುಕೂಲ ಅಲ್ವಾ. ಈಗ ವಯಸ್ಸಾದವರಿಗೆ ಬಸ್ಸು ಹತ್ತಕ್ಕಾಗಲ್ಲ, ಅದು ಇನ್ನೊಂದು ನಿಧಾನಕ್ಕೆ ಅದು ಕರ್ಕೊಂಡು ಹೋಗಿದೆ, ಅದು ಒಳ್ಳೆಯದು ಬಸ್ ವಯಸ್ಸಾದವ್ರಿಗೆ. ಈ ಹೆಂಗಸರು ಮಕ್ಕಳಿಗೆಲ್ಲ ಬಸ್ ಏನಕ್ಕೆ ಅಲ್ವಾ, ತಪ್ಪಲ್ವ ಅದು ಇವ್ರು ಮಾಡೋದು. ಇವ್ರು ಸೀಟಿಗೆ ಕೂಸ್ಕೊಳೋಕ್ಕೋಸ್ಕರ ಈ ಮಾತ್ರ ಮಾಡಿಬಿಟ್ರೆ ನಮ್ಮ ಆಟೋ ಡ್ರೈವರ್ಗಳು 3 ಲಕ್ಷ ಆಟೋ ಡ್ರೈವರ್ಗಳು ಲಕ್ಷ ಜನ ಇದ್ದಾರೆ, ಸಂಪಾದನೆ ಇಲ್ಲ, ಏನೂ ಇಲ್ಲ. ಬೆಳಗಿಂದ 300 ರೂಪಾಯಿ ಸುತ್ತಿದ್ದೀವಿ. ನಾವು ಏನು ಮಾಡ್ಬೇಕು? ಹೆಂಡತಿ ಮಕ್ಕಳು ಸಾಕ್ಬೇಕಾ ಬೇಡವಾ? ಅಂದ್ರೆ ಈಗ ಲೇಡೀಸ್ಗೆ ಬಸ್ ಫ್ರೀ ಮಾಡಿ ಬಿಸ್ನೆಸ್ ಇಲ್ಲ ಅಂತ ಇದ್ರೆ, ಹೌದು, ಫ್ರೀ ಮಾಡಿದ್ರೆ ನಿಮಗೆ ಎಷ್ಟು? ಅಲ್ಲ, ಸ್ಕೂಲ್ ಮಕ್ಳಿಗೆ ಮಾಡಲಿ, ಬೇಡ ಸ್ಕೂಲ್ ಮಕ್ಳಿಗೆ ಮಾಡಿದರೆ ಒಳ್ಳೇದಿನ್ನ. ಲೇಡೀಸ್ಗೆಲ್ಲ ಮಾಡಬಾರ್ದು, ವಯಸ್ಸಾದವ್ರಿಗೆ ಮಾಡಲಿ, ಸ್ಕೂಲ್ ಮಕ್ಳಿಗೆ ಮಾಡಲಿ, ಅದಿನ್ನೂ ಅನುಕೂಲ. ಇದು ಓದೋ ಹುಡುಗರಿಗೆಲ್ಲ 3 ಸಾವಿರ 5 ಸಾವಿರ ಅದೆಲ್ಲ ಏನಕ್ಕೆ? ಹುಡುಗರು ಹಾಳಾಗಲ್ಲ. ಡಿಗ್ರಿ ಮಾಡಿರ್ತೀರ ನೀವಾಗ, ಇವಾಗ ನಿಮಗೆ 5 ಸಾವಿರ ತಿಂಗಳಿಗೆ 5 ಸಾವಿರ ಕೊಟ್ಟರೆ ನೀವೇನು ಮಾಡ್ತೀರಾ? ಸಂಪಾದನೆ ಮಾಡೋಕ್ಕೆ ಹೋಗ್ತೀರಾ? ಇಲ್ಲ ಅಲ್ವಾ. ಇನ್ನು ಹೆಂಗೆ ತಿಂಗಳ 5 ಸಾವಿರ ಬರುತ್ತಲ್ಲ, ಯಾಕೆ ಸಂಪಾದನೆ ಮಾಡಬೇಕು? ಗಂಡು ಮಕ್ಕಳಿಗೂ ಫ್ರೀ ಮಾಡಿದ್ರೆ ನಿಮ್ಗೇನು ತೊಂದರೆ ಆಗಲ್ವ? ಹಂಗಾದ್ರೆ ಮಾಡಬಾರ್ದು, ಯಾರಿಗೂ ಮಾಡಬಾರ್ದು. 5 ಸಾವಿರ ಕೊಡಲೂಬಾರ್ದು, ಫ್ರೀನೂ ಮಾಡಬಾರ್ದು. ಇನ್ನು ಓದೋ ಮಕ್ಕಳಿಗೆ ಫ್ರೀ ಮಾಡಲಿ, ಅದು ಓಕೆ. ಮಾಡಬಾರ್ದು, ತಪ್ಪದು. ಇವಾಗ ಇವ್ರು ಮಾಡು ಅಂತ ಈ ಜನಗಳು ಕೇಳ್ತಾರ, ಕೇಳಿದಾರ? ಏನಿಲ್ಲಲ್ಲ, ಇವ್ರು ತಪ್ಪಲ್ಲ ಮಾಡಿರೋದು.
ಅಲ್ಲ ಅದು ಅವ್ರ ಅಭಿಪ್ರಾಯ ಅವರೇನೋ ಅವರೊಂದು ಇದಕ್ಕೆ ಏನೋ ಮಾಡ್ಕೊತಾ ಇದ್ದಾರೆ. ಅದು ಯಾರೇನು ಮಾಡೋಕ್ಕಾಗುತ್ತೆ. ನಾವು ಬೇಡ ಅಂತಂದ್ರೂ ನಿಲ್ಲಿಸಂಗಿಲ್ಲ. ಅವ್ರು ಏನು ಮಾಡ್ತಾರೋ ಅದು ಅವ್ರು ಆಡಿಸ್ದಾಗ ನಾವು ಆಡಬೇಕು. ನಾವು ಹೇಳಿದ್ದು ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಬೇಡ ಅನ್ಸುತ್ತಂಗೆ ಅಲ್ಲ ಬೇಡ ಅಂತಂದಕ್ಕಿಂತ ಈಗ ಅವ್ರು ಬೇಳೆ ಬೇಯಿಸ್ಕೊಳ್ಳೋದಪ್ಪ ರಾಜಕೀಯದವರು ಎಲ್ಲ. ಪ್ರತಿಯೊಬ್ಬರು ಇದು ಪಕ್ಷ ಅದು ಪಕ್ಷ ಅಂತ ಏನಿಲ್ಲ, ಎಲ್ಲ ಪಕ್ಷರು ಅದನ್ನೇ ಮಾಡೋದು. ಅವ್ರ ಪಾಡಿಗೆ ಇವ್ರ ಪಾಡಿಗವರು ಅವ್ರೇನು ಬೇಕೋ ಅವ್ರು ಫ್ರೀ ಕೊಡ್ತಾರೆ, ಇವ್ರೇನು ಬೇಕೋ ಇವ್ರು ಫ್ರೀ ಕೊಡ್ತಾರೆ. ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ ಅಂತ ಒಳ್ಳೇದಕ್ಕಿಂತ ಕೆಟ್ಟದೇ ನಡೀತಾ ಇದೆ ಜನಗಳಿಗೆ. ಅವ್ರಿಗೆ ನೆಮ್ಮದಿ ಇಲ್ಲ. ಜನಗಳಿಗೆ ನೆಮ್ಮದಿಯಾಗಿ ಬಿಡಲ್ಲ ಅಷ್ಟೇ. ಅವ್ರು ಮಾಡೋದೇ ಅಷ್ಟು. ಎಷ್ಟು ಪರಿಣಾಮಗಳು ನಿಮ್ಮ ಆಟೋ ಡ್ರೈವರ್ ಅಂದರೆ ನಮಗೆ ಏನಿಲ್ಲ. ನಮಗೆ ಆ ಪರಿಣಾಮ ಅನ್ನೋದಕ್ಕಿಂತ ಒಂದೊಂದು ಫ್ಯಾಮ್ಲಿ ಸಾಕೊಂಬೋದು ಅಷ್ಟೇ. ನಾವು ಬೇರೆ ಏನೋ ಈಗ ದುಬಾರಿ ಎಲ್ಲ ದುಬಾರಿ. ನೀವು ನೋಡ್ದಂಗೆ ಏನು ಕಡಿಮೆ ಇದೆ, ಎಲ್ಲ ದುಬಾರಿ ಆಗಿದೆ. ಸಾಮಾನ್ಯ ಜನ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಎಲ್ಲದಕ್ಕೂ ಪ್ರತಿಯೊಂದು ಜಾಸ್ತಿ ಆಗಿದೆ. ಹಂಗಾಗಿ ನಮ್ಗೆ ಏನೋ ಒಂದು ಫ್ಯಾಮ್ಲಿ ಸಾಕೋಬೋದು. ಆದರೆ ನೋಡೋದು ಇಲ್ಲಾಂದರೆ ಸುಮ್ಮನೆ ಬೆಂಗಳೂರು ಬಿಟ್ಟು ಈಗ ನಮ್ಮ ಬೆಂಗಳೂರಲ್ಲಿ 40% ನಮ್ಮ ಕನ್ನಡದವರಿಲ್ಲ, ಎಲ್ಲ ಬರೀ ಎಲ್ಲ ಹೊರಗಡೆನವರೇ ಇದ್ದಾರೆ. ಅವ್ರು ಬಂದಿದ್ದರಿಂದನೇ ಎಲ್ಲ ದುಬಾರಿ ಆಗ್ತಾಯಿದೆ. ನಮ್ಗೇನು ಸಿಗಬೇಕಾದ ಸಿಗ್ತಾ ಇಲ್ಲ ಅಲ್ವಾ? ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ನಮ್ಮಂಥವ್ರು ಎಷ್ಟೋ ಜನನ ನೀವು ನೋಡ್ತೀರಾ, ಮಾತಾಡ್ತೀರಾ. ನಿಮ್ಗೆ ಗೊತ್ತಿರೋದು ಏನೂ ಇಲ್ಲ. ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಾ ಇರಬೇಕಷ್ಟೇ. ಬೇರೆ ನಾವು ಯಾರಿಗಾದ್ರೂ ಕೇಳಿದ್ರೆ ಯಾರೋ MLA ಹತ್ರ ಹೋಗಿ ಮಾತಾಡೋಕ್ಕಾಗುತ್ತಾ? MP ಹತ್ರ ಮಾತಾಡೋಕ್ಕಾಗುತ್ತಾ? ಸಾಮಾನ್ಯ ಜನ ಯಾರೂ ಮಾತಾಡೋಕ್ಕಾಗಲ್ಲ, ಯಾರು ಇದು ಮಾಡೋಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ಬೇಕಷ್ಟೇ. ಇದೇನು ಪ್ರಜಾಪ್ರಭುತ್ವ ಅಂತೇಳಿ ಮಾಡಿದ್ದಾರೆ. ನಾವು ಹೇಳ್ದಂಗೆ ಎಲ್ಲಿ ಕೇಳ್ತಾರೆ? ಓಟ್ ಹಾಕೋವರೆಗೂ ಅಪ್ಪ ಅಮ್ಮ, ಆಮೇಲೆ ನೀನು ಯಾರೋ ನಾನು ಯಾರೋ ಆ ಥರ ಎಲ್ಲ ಪಕ್ಷದವ್ರಿಗೂ ಟೋಟಲ್. ಹುಡುಗಿರಿಗೆ ಫ್ರೀ ಮಾಡಿದಾಗ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ಇದು ಮಾಡೋದಕ್ಕಿಂತ ನಾನು ಸ್ಟಾರ್ಟಿಂಗಲ್ಲೇ ಒಂದು ಸರಿ ಎಲ್ಲರಿಗೂ ಅದನ್ನೇ ಹೇಳ್ತಾ ಇದೆ. ಪಾಪ ಬಡವರಿಗೆ ಅಂತಲ್ಲ, ಈಗ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಇವರು ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ತಾರೆ. ಅವ್ರ ಪಾಪ ಅವ್ರಿಗೇನು ಬೆನಿಫಿಟೇ ಇಲ್ಲ, ಏನು ಬೆನಿಫಿಟೇ ಇಲ್ಲ ಅವ್ರಿಗೆ. ಹಾಗಾಗಿ ಈ ಮೆಡಿಕಲಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪಾಪ ಟ್ಯಾಕ್ಸ್ ಕಟ್ಟಿರ್ತಾರೆ ಅವರು, ಬಡವ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಎಜುಕೇಷನ್ನು ಎಲ್ಲರಿಗೂ ಸ್ವಲ್ಪ ಇದು ಮಾಡಿದ್ರಿ. ಎಲ್ಲ ಕಾಲೇಜು ಸ್ಕೂಲ್ ಎಲ್ಲ ದಂಧೆ ಮಾಡ್ತಾಯಿದ್ದಾರೆ. ಅವರೇ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ರೆಕಮೆಂಡ್ ಮೇಲೆ ಬಂದರೆ ಒಂಥರ, ಮತ್ತು ನಾವೇ ಹೋದ್ರೆ ಒಂಥರ, ಏನೋ ಎಲ್ಲನೂ ಒಂಥರ ಕಚಾಪಿಚ ಮಾಡಿ ಇಟ್ಬಿಟ್ರೆ ಎಲ್ಲ ಒಂಥರ ಆ ಥರ ಆಯಿತು. ಹೌದು. ಅದು ಇದೆಲ್ಲ ಮಾಡೋ ಬದಲು 2000 ಕರೆಂಟ್ ಬಿಲ್ಲು ಇದೆಲ್ಲ ಮಾಡೋ ಬದಲು ಅದನ್ನು ಮಾಡಿದರೆ ಫ್ರೀ. ಈಗ ಏಜ್ ಆಗಿರೋರು ಫ್ರೀ ಕೊಡಲಿ ಬಿಡ್ರಿ, ಅದು ಎಲ್ಲಿ ಹೋಗ್ತಾರೆ ಪಾಪ, ಎತ್ತಕ್ಕಾಗಲಿ ಇಳಿಯೋಕ್ಕಾಗಲಿ. ಯಾವಾಗ ಒಂದು ಸರಿ ಹೋದರೆ ಒಂದು ಸರಿ ಇದು ಮಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಪಾಪ ಅವರೆಲ್ಲೂ ಹೋಗಲ್ಲ. ಅವ್ರು ಕೊಡಲಿ. ಆಮೇಲೆ ಇವರು ಮೆಡಿಕಲ್ ಎಲ್ಲರಿಗೂ ಆಗುತ್ತೆ, ಅನ್ವಯಿಸುತ್ತೆ. ಒಳ್ಳೊಳ್ಳೆ ಹಾಸ್ಪಿಟ್ಲ್ ಕೊಟ್ಟಿದ್ರೆ ಅದಕ್ಕೆ ಏನೋ ಒಂದು ಕನ್ಸೆಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನಾನು ಅನಿಸುತ್ತೆ. ಫ್ರೀ ಬೇಡವೇ ಬೇಡ. ಏನಕ್ಕೆ ಸುಮ್ಮನೆ ಇವರೆಲ್ಲ ಸಾಲಗಳು ಮಾಡ್ಕೊಂಡು ರಾಜಕೀಯದ ಎಲ್ಲ. ಮಹಿಳೆಯರಿಗೂ ಬೇಡ ಅಂತೀರಾ? ಮಹಿಳೆಯರಿಗೆ ಅಂದರೆ ಮಹಿಳೆಯವರಿಗೆ ಕೊಡಲಿ. ಅಂದರೆ ಸ್ವಲ್ಪ ಗಾರ್ಮೆಂಟ್ಸು ಅವ್ರಿವರು ಹೋಗ್ತಾರೆ. ಅವರು ಪಾಪ ಜನ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಈ ಶ್ರೀಮಂತರು ಯಾರು ಹೋಗೋದಿಲ್ಲ ಬಿಡಿ. ಎಲ್ಲ ನಾವು ಬಡವರೇ ಹೋಗ್ತಾ ಇದ್ದಾರೆ, ಮುಕ್ಕಾಲು ಭಾಗ ಹೋಗ್ತಾ ಇದ್ದಾರೆ. ಸ್ವಲ್ಪ ಜನ ಹಂಗೆ ಹಿಂಗೆ ಇರೋರು ಹೋಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಕೊಡಲಿ. ಇವ್ರಿಗೆ ಸುಧಾರ್ಸೋಕೆ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಲ್ಲ ಇನ್ನು ಸ್ವಲ್ಪ ದಿನ ಹೋದರೆ ಎಲ್ಲ ಅಡ ಇಕ್ತಾರೆ ಒಂದು ಕಡೆಯಿಂದ. ಏನು ಹೇಳಿ? ಹೌದಪ್ಪ, ಅವ್ರದ್ದು ಸೀಟ್ ಬರಬೇಕಲ್ಲ, ಮತ್ತು ಇನ್ನೇನು ಮಾಡ್ತಾರೆ? ಏನೋ ಒಂದು ಕೊಡಬೇಕು, ಆ ಥರ ಮಾಡಬೇಕು. ಹಂಗಾಗಿ ಈ ಥರ ಮಾಡಿ ಇಕ್ಕಿದ್ದಾರೆ. ಅದಕ್ಕೆ ಮೇಲೆ ಇಲ್ಲ, ಯಾವುದೂ ಅವಶ್ಯಕತೆ ಇಲ್ಲ. ಹೌದು, ಇದೆಲ್ಲ ಫ್ರೀ ಬಿಡೋದಕ್ಕಿಂತ ಸ್ವಲ್ಪ ಜನ ಸೋಂಬೇರಿಗಳಾಗ್ತಾಯಿದ್ದಾರೆ, ಸ್ವಲ್ಪ ಜನ ಇದಾಗ್ತಾಯಿದ್ದಾರೆ. ಇವೆಲ್ಲ ಬೇಡ ಅಂತ ನನಗನ್ಸುತ್ತೆ. ಇದನ್ನು ಕೊಡೋ ಬದಲು ಬೇರೆಯವ್ರ ಮೇಲೆ ಆದರೂ ಕೊಟ್ಟಿದ್ರೆ, ಈಗೆಲ್ಲ ನೋಡಿ ಸೈಟ್ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ರು, ಪ್ರತಿಯೊಂದು ಜಾಸ್ತಿ ಮಾಡಿದ್ರು. ಎಲ್ಲಿಂದ ತರೋದು? ಯಾರಿಗೋ ಒಬ್ರಿಗೆ ಸಿಗ್ತಾ ಇದೆ. 10 ಜನದ್ದು ಹೋಗ್ತಾ ಇದೆ, ಯಾರಿಗೋ ಒಬ್ರಿಗೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಬೇಡವೇ ಬೇಡ ಇವೆಲ್ಲ. ಈಗ ಇಷ್ಟು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಇಷ್ಟು ಕೋಟಿ ಬೇಕು ಅಂದರೆ ಎಲ್ಲಿಂದ ತರ್ತಾರೆ ಅಲ್ವಾ? ಹಾಗಾಗಿ ಸುಮ್ಮನೆ ಎಲ್ಲರಿಗೂ ಅವ್ರಿಗೂ ರಿಸ್ಕು, ಜನಕ್ಕೂ ರಿಸ್ಕು, ಎಲ್ಲರಿಗೂ ರಿಸ್ಕು ಅಷ್ಟೇ.